श्रुतिस्मृतिपुराणानाम् आलयं करुणालयं नमामि ಭಗವತ್ಪಾದಶಂಕರಂ ಲೋಕಶಂಕರಂ. ಎಲ್ರಿಗೂ ನಮಸ್ಕಾರ. ಆ ರಾತ್ರಿಯೆಲ್ಲ ಬಾಲಗುರು ತಮ್ಮ ಶಿಷ್ಯರ ನೆರವಿನಿಂದ ಓಲೆಯ ಹಸ್ತಪ್ರತಿಗಳನ್ನು ಭಾಳ ಓರಣವಾಗಿ ಜೋಡಿಸಿಟ್ಕೊಂಡ್ರು. ಕೇಳಿದ ತಕ್ಷಣ ಸಿಕ್ಕಬೇಕು ಆ ರೀತಿ ಅಚ್ಚುಕಟ್ಟಾಗಿ ರೆಡಿ ಮಾಡಿಕೊಟ್ರು ಶಿಷ್ಯರೆಲ್ಲ. ಸರಿ, ಬ್ರಹ್ಮಸೂತ್ರಗಳು, ವೇದ ಉಪನಿಷತ್ತುಗಳು, ಸ್ಮೃತಿಗಳು, ಶಾಸ್ತ್ರಗ್ರಂಥಗಳು, ಇತಿಹಾಸ ಪುರಾಣಗಳು ಎಲ್ಲವೂ ನೀಟಾಗಿ ಅರೇಂಜ್ ಮಾಡಿಟ್ಟಿದ್ರು. ಯತಿ ಸನಂದನ, ಸದಾಶಿವ, ಪರಮೇಶ್ವರ, ಕಾಶಿಯ ರಾಮಶರ್ಮ, ಲಕ್ಷ್ಮಣ ಮಿಶ್ರರು ಸೇರಿದಂತೆ ಸರದಿಯಂತೆ ಗುರುವಿನ ಬಳಿ ಇದ್ಕೊಂಡು ಅವರ ಸೇವೆ ಮತ್ತು ಶುಶ್ರೂಷೆ ಮಾಡೋ ಹಾಗೆ ಪರಸ್ಪರ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಹೊರಗಿನ ಓಡಾಟಕ್ಕೆ ರಾಜ ಬ್ರಹ್ಮಗುಪ್ತ ಸೂಕ್ತ ವ್ಯವಸ್ಥೆ ಮಾಡಿದ್ದ. ಬಾಲಗುರುವಿಗೂ ಅವರ ಶಿಷ್ಯವರ್ಗಕ್ಕೂ ಪ್ರತಿನಿತ್ಯದ ಭಿಕ್ಷೆ ಫಲಾಹಾರಗಳಿಗೆ ಸಮರ್ಪಕವಾದ ಏರ್ಪಾಟು ಮಾಡಿ ಬದರಿ ಕ್ಷೇತ್ರವಾಸಿಗಳಾದ ಹಲವನ್ನು ಬ್ರಹ್ಮಚಾರಿಗಳನ್ನು ಸೇವೆಗೆ ನೇಮಿಸಿದರು. ಒಣಗಿದ ಹಣ್ಣುಗಳು, ಹಾಲು, ಸಕ್ಕರೆ, ತುಪ್ಪ, ಬೆಣ್ಣೆ, ಗೋಧಿ ಹಿಟ್ಟು ಎಲ್ಲನೂ ಶೇಖರಿಸಿಟ್ಟಿತ್ತು. ಬಾಲಗುರುವಿನ ಶಿಷ್ಯವರ್ಗ 10 ಜನವಲ್ಲದೆ ಅವರೊಡನೆ ಬದರಿ ಯಾತ್ರೆಗೆಂದು ಬಂದ ಹಲವಾರು ಜನಕ್ಕೂ ಅನುಕೂಲವಾಗುವಂತೆ ಬ್ರಹ್ಮಗುಪ್ತ ಎಲ್ಲವನ್ನ ಮಾಡಿ ರೆಡಿ ಮಾಡಿಟ್ಟಿದ್ರು. ಬಾಲಗುರು ಮಾರನೇ ದಿವಸದಿಂದಲೇ ಗ್ರಂಥ ರಚನೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಭಗವಂತ ಗಣೇಶನನ್ನು ಪ್ರಾರ್ಥನೆ ಮಾಡಿಕೊಂಡು, ಶಾರದೆಯನ್ನು ಪ್ರಾರ್ಥನೆ ಮಾಡಿಕೊಂಡು, ಗುರು ಗೋವಿಂದ ಭಗವತ್ಪಾದರನ್ನು ಪ್ರಾರ್ಥನೆ ಮಾಡಿಕೊಂಡು ಮನಸ್ಸಿನಲ್ಲೇ ನಮಸ್ಕಾರ ಮಾಡಿ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಅಂತ ಗ್ರಂಥಾರಂಭವನ್ನು ಮಾಡಿದ್ರು. ಹಾಗೆ ಮಾಡಿದ ಮೊದಲ ರಚನೆಯೇ ಶ್ರೀ ಬಾದರಾಯಣ ಮುನಿ ಪ್ರಣೀತವಾಗಿರ್ತಕ್ಕಂತಹ ಬ್ರಹ್ಮಸೂತ್ರ ಭಾಷೆ ಗ್ರಂಥ. ಶ್ರೀ ಬಾದರಾಯಣರನ್ನು ನಮಸ್ಕಾರ ಮಾಡಿ ತಮ್ಮ ಕೆಲಸವನ್ನು ಸುಸೂತ್ರವಾಗುವಂತೆ ಪ್ರಾರ್ಥಿಸ್ತಾರೆ ಆಚಾರ್ಯರು. ಆಚಾರ್ಯರು ಹೇಳಿದ್ದನ್ನೆಲ್ಲ ಬರೆದುಕೊಳ್ತಕ್ಕಂಥದ್ದು ಸನಂದನು. ಇತರ ಶಿಷ್ಯರು ಕೂಡ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ರು. ಆತ್ಮ ಒಂದೇ ಪರಮಾರ್ಥ ಸತ್ಯ, ಅನಾತ್ಮವೆಲ್ಲವೂ ಮಿಥ್ಯಾ ಅಂತ ತಿಳಿಸ್ತಕ್ಕಂತಹ ಅದ್ವೈತ ಸಿದ್ಧಾಂತದ ಅಡಿಗಲ್ಲಾದ ಆತ್ಮ ಬ್ರಹ್ಮ ತತ್ವವನ್ನು ಕುರಿತು ಆಚಾರ್ಯರು ತಮ್ಮ ವಿಚಾರಧಾರೆಯನ್ನು ಗಂಭೀರವಾಗಿ ಪ್ರತಿಪಾದಿಸಲು ಆರಂಭಿಸಿದರು. ಗ್ರಂಥ ರಚನೆ, ಮಧ್ಯೆ ಶಿಷ್ಯರಿಗೆ ಅದರ ಪ್ರವಚನ, ಹೀಗೆ ಕಾರ್ಯಕ್ರಮ ಸಾಗ್ತಾ ಹೋಯಿತು. ವೇದಾಂತ ಸೂತ್ರಗಳೆಂದು ಪ್ರಸಿದ್ಧವಾಗಿರ್ತಕ್ಕಂತಹ ಬ್ರಹ್ಮಸೂತ್ರಗಳಿಗೆ ಶಾರೀರಿಕ ಮೀಮಾಂಸೆ ಅಂತಲೂ ಹೆಸರಿದೆ. ಶಾರೀರಿಕ ಮೀಮಾಂಸೆ ಅಂದರೆ ಶರೀರದಲ್ಲಿ ಇರುವ ಜೀವನ ನಿಜ ಸ್ವರೂಪವನ್ನು ಕುರಿತು ಮಾಡುವ ವಿಚಾರಶಾಸ್ತ್ರ. ಶರೀರದಲ್ಲಿ ತಾನು ಇರುವೆನೆಂದು ಬಗೆದು ಅಥವಾ ಶರೀರದ ಸಂಬಂಧವು ತನಗೆ ಇರುವುದೆಂದು ನಂಬಿರುವ ಜೀವನಿಗೆ ಶಾರೀರಿಕ ಅಂತ ಹೆಸರು. ಮೀಮಾಂಸೆ ಅಂದರೆ ಗಹನವಾದ ಗಾಢವಾದ ವಿಚಾರ, ಪೂಜ್ಯವಾದ ಆತ್ಮವಿಚಾರ. ಈ ಪ್ರಪಂಚದಲ್ಲೆಲ್ಲ ಗಹನವಾದದ್ದೆಂದರೆ ಬ್ರಹ್ಮವಸ್ತು. ಬ್ರಹ್ಮವೇ ಇದಕ್ಕೆಲ್ಲ, ಈ ಪ್ರಪಂಚಕ್ಕೆಲ್ಲ ತಿರುಳು, ಆಧಾರ, ಅಧಿಷ್ಠಾನ. ಈ ಬ್ರಹ್ಮವೇ ನಮ್ಮೆಲ್ಲರ ಆತ್ಮವಾಗಿರ್ತಕ್ಕಂಥದ್ದು. ಅದರಲ್ಲಿ ಆರೋಪಿಸಲ್ಪಡತಕ್ಕ ಕರ್ತೃತ್ವ ಅಂದರೆ ನಾನು ಮಾಡುವವ ಅನ್ನೋ ಭಾವನೆ, ಭೋಕ್ತೃತ್ವ ಅಂದರೆ ನಾನು ಭೋಗಿಸುವವನು ಎಂಬ ಭಾವನೆ, ಈ ಸ್ವರೂಪವಾಗಿರ್ತಕ್ಕಂಥ ಸಂಸಾರ ನಿಜವಾಗಿರೋದಿಲ್ಲ. ಶಾರೀರಿಕ ಅಂದರೆ ಜೀವನ, ನಿಜವಾದ ಸ್ವರೂಪವು ಕರ್ತೃತ್ವ ಭೋಕ್ತೃತ್ವ ಇಲ್ಲದ ಪೂಜ್ಯವಾದ ಬ್ರಹ್ಮ ಸ್ವರೂಪವೇ ಆಗಿದೆ. ಇದನ್ನು ಅಂದರೆ ಬ್ರಹ್ಮ ವಿಚಾರವನ್ನು ತಿಳಿಸುವ ಈ ಶಾಸ್ತ್ರಕ್ಕೆ ಶಾರೀರಿಕ ಮೀಮಾಂಸೆ ಅಂತ ಹೆಸರು. ನೀನು ನಾನು ಎಂಬ ತಿಳಿವಿಗೆ ಗೋಚರವಾಗಿರ್ತಕ್ಕಂಥ ವಿಷಯ ಅಂದರೆ ಆತ್ಮದ ಅರಿವಿಗೆ ಗೋಚರವಾಗುವ ಮನಸ್ಸು, ಇಂದ್ರಿಯ, ಶರೀರ ಮತ್ತು ಹೊರ ಜಗತ್ತು ಇವುಗಳು. ವಿಷಯ ಅಂದರೆ ಈ ಎಲ್ಲವನ್ನು ಬೆಳಗುವ ಆತ್ಮ. ಇವುಗಳು ಕತ್ತಲೆ ಬೆಳಕುಗಳಂತೆ ಒಂದಕ್ಕೊಂದು ವಿರುದ್ಧವಾದ ಸ್ವಭಾವವುಳ್ಳವು. ಇವುಗಳಲ್ಲಿ ಒಂದರ ಧರ್ಮವು ಮತ್ತೊಂದರಲ್ಲಿ ಇಲ್ಲ. ಆದರೆ ಆತ್ಮನ ಧರ್ಮಗಳಾಗಿರ್ತಕ್ಕಂತಹ ಚೈತನ್ಯ, ವಿಷಯತ್ವ, ಸಾಕ್ಷಿತ್ವ, ಅವಿಕಾರತೆ ಇವು ಅನಾತ್ಮನಾದ ವಿಷಯದಲ್ಲಿ ಇರೋದಿಲ್ಲ. ಹಾಗೆಯೇ
ಅನಾತ್ಮನ ಧರ್ಮಗಳಾಗಿರ್ತಕ್ಕಂತಹ ಜಡತ್ವ, ವಿಷಯ, ವಿಕಾರವಾಗುವಿಕೆ ಮುಂತಾದವು ಆತ್ಮನಾದ ವಿಷಯದಲ್ಲಿಯೂ ಇರೋದಿಲ್ಲ. ಆದ್ದರಿಂದ ನಾನು ಎಂಬ ಅರಿವಿಗೆ ಗೋಚರವಾಗಿಯೂ ಜ್ಞಾನಸ್ವರೂಪನಾಗಿಯೂ ಇರತಕ್ಕಂಥ ವಿಷಯದಲ್ಲಿ, ಆತ್ಮನಲ್ಲಿ ನೀನು ಎಂಬ ಅರಿವಿಗೆ ಗೋಚರವಾಗ್ತಕ್ಕಂಥ ವಿಷಯವನ್ನು ಅಂದರೆ ದೇಹಾದಿ ಅನಾತ್ಮವನ್ನು, ಅದರ ಧರ್ಮಗಳನ್ನು ಅಧ್ಯಾಸ ಮಾಡುತ್ತಾರೆಂಬುದು ಅಂದರೆ ಆರೋಪಿಸ್ತಕ್ಕಂಥದ್ದು. ಇದಕ್ಕೆ ವಿಪರೀತವಾಗಿ ಆತ್ಮವನ್ನು, ಅದರ ಧರ್ಮಗಳನ್ನು ವಿಷಯದಲ್ಲಿ ಅಧ್ಯಾಸ ಮಾಡ್ತಕ್ಕಂಥದ್ದು ಮಿಥ್ಯಾ ಆಗಬೇಕು. ಅಂದರೆ ಒಂದರ ಸ್ವರೂಪವನ್ನು ಮತ್ತೊಂದರಲ್ಲಿ, ಒಂದರ ಧರ್ಮವನ್ನು ಮತ್ತೊಂದರಲ್ಲಿ ಜನರು ವ್ಯವಹರಿಸ್ತಾರೆ. ಅತ್ಯಂತ ವಿರುದ್ಧವಾಗಿರ್ತಕ್ಕಂತಹ ಈ ಆತ್ಮ ಅನಾತ್ಮರ ಸ್ವರೂಪವನ್ನು ವಿಂಗಡಿಸಿ ತಿಳಿದುಕೊಳ್ಳುವುದೇ ಇರುವುದೇ ಈ ತಪ್ಪು ತಿಳುವಳಿಕೆಗೆ, ದುಃಖಗಳಿಗೆ ಕಾರಣವಾಗಿರ್ತಕ್ಕಂಥದ್ದು. ಆತ್ಮನು ಸತ್ಯ ದಿಟ, ಅನಾತ್ಮನು ಮಿಥ್ಯಾ. ಇದನ್ನು ಅರಿಯದೆ ಮಿಥ್ಯವಾಗಿರ್ತಕ್ಕಂತಹ ಅನಾತ್ಮದಲ್ಲಿ ನಾನು, ನನ್ನದು, ದೇಹದಲ್ಲಿ ನಾನು ಎಂಬ ಭಾವನೆ, ನನ್ನದು ಇಂದ್ರಿಯಗಳು ಅನ್ನೋ ಭಾವನೆ ಅಂತ ಭಾವಿಸ್ಕೊಂಡು ಜನರು ವ್ಯವಹಾರ ಮಾಡ್ತಾರೆ. ಇದನ್ನೇ ಅಧ್ಯಾಸ ಅಂತ ಕರೀತಕ್ಕಂಥದ್ದು. ನೋಡಿ, ಆತ್ಮ ಸತ್ಯ, ಅನಾತ್ಮ ಮಿಥ್ಯಾ. ಆದ್ದರಿಂದ ನಾನು, ನನ್ನದು ಅಂತಕ್ಕಂಥದ್ದು ಭಾವನೆಯನ್ನು ಭಾವಿಸ್ಕೊಂಡು ವ್ಯವಹಾರ ಮಾಡೋದ್ರಿಂದ ಇದನ್ನು ಅಧ್ಯಾಸ ಅಂತ ಕರೀತಾರೆ. ಹಿಂದೆ ಒಮ್ಮೆ ಕಂಡಿದ್ದ ಒಂದು ವಸ್ತುವು ಮತ್ತೊಂದರಲ್ಲಿ ಸ್ಮೃತಿರೂಪವಾಗಿ ತೋರುವುದೇ ಅಧ್ಯಾಸ. ಒಂದರಲ್ಲಿ ಮತ್ತೊಂದರ ಧರ್ಮವು ತೋರುವುದೇ ಅಧ್ಯಾಸ. ಕತ್ತಲಲ್ಲಿ ಇರುವ ಹಗ್ಗವು ಹಾವಿನಂತೆ ಕಾಣುತ್ತೆ, ಮೋಟು ಮರವು ಮನುಷ್ಯನಂತೆ ಕಾಣುತ್ತೆ. ಮರಳ ರಾಶಿಯ ಮೇಲೆ ಬಿದ್ದಿರುವ ಕಪ್ಪೆಯ ಚಿಪ್ಪು ಬೆಳ್ಳಿಯ ತಗಡಿನ ಹಾಗೆ ತೋರುತ್ತೆ. ಬಿಸಿಲಲ್ಲಿ ಮರೀಚಿಕೆಯು ನೀರಿನಂತೆ ಕಾಣುತ್ತೆ. ಒಬ್ಬ ಚಂದ್ರನೊಡನೆ ಇನ್ನೊಬ್ಬ ಚಂದ್ರನಿರುವಂತೆ ತೋರುತ್ತಾನೆ. ಕಣ್ಣು ಕೆಳರೆಪ್ಪೆಯ ತಳಭಾಗವನ್ನು ಮೃದುವಾಗಿ ಮೇಲಕ್ಕೆ ಒತ್ತಿದರೆ ಎಲ್ಲವೂ ಎರಡೆರಡಾಗಿ ಕಾಣಿಸುತ್ತೆ. ಇಂತಹ ಲಕ್ಷಣವುಳ್ಳ ಅಭ್ಯಾಸವನ್ನು ವಿದ್ವಾಂಸರು ಅವಿದ್ಯೆ ಅಂತ ಕರೆದರು. ಅದನ್ನು ವಿವೇಚನೆ ಮಾಡಿ ಯಾವುದು ಆತ್ಮ, ಯಾವುದು ಅನಾತ್ಮ ಅಂತಕ್ಕಂತಹ ವಸ್ತು ಸ್ವರೂಪವನ್ನು ನಿಶ್ಚಯಿಸುವುದನ್ನು ವಿದ್ಯೆ ಅಂತಾರೆ. ಅಧ್ಯಾಸ ಅಂದ್ರೇನು? ಅಲ್ಲದ್ದನ್ನು ಅದು ಇದೆ ಅಂತ ಭಾವಿಸಿಕೊಂಡು ಪರಿತಪಿಸೋದು. ಹೇಗೆ ಅಂದರೆ, ಹೆಂಡತಿ ಮಕ್ಕಳು ಬಡವಾದರೆ ಅಥವಾ ಮೈಗೂಡಿಸಿಕೊಂಡರೆ ತಾನೇ ಬಡವಾದೆ, ತಾನೇ ಮೈಗೂಡಿಕೊಂಡೆ ಅಂತ ಭಾವಿಸಿಕೊಳ್ಳೋದು ಅಂದರೆ ಅಧ್ಯಾಸ ಮಾಡಿಕೊಳ್ತಕ್ಕಂಥದ್ದು. ಹಾಗೆ ನಾನು ದಪ್ಪ, ನಾನು ತೆಳ್ಳಗಿದ್ದೇನೆ, ನಾನು ಬಡವನಾಗಿದ್ದೇನೆ, ನಾನು ನಡೆಯುತ್ತಿದ್ದೇನೆ ಇತ್ಯಾದಿ ದೇಹದ ಧರ್ಮಗಳನ್ನು, ನಾನು ಮೂಕ, ನಾನು ಕುರುಡ ಇತ್ಯಾದಿ ಇಂದ್ರಿಯ ಧರ್ಮಗಳನ್ನು ತನ್ನಲ್ಲಿ ಆರೋಪಿಸಿಕೊಳ್ತಾರಲ್ಲ. ಇದರಂತೆಯೇ ಅಂತಃಕರಣದ ಅಂತಃಕರಣ ಅಂದರೆ ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ಚಿತ್ತ, ಆ ಧರ್ಮಗಳಾಗಿರ್ತಕ್ಕಂತಹ ಬಯಸುವುದು, ಯೋಚಿಸುವುದು, ಸಂಶಯ ಪಡುವುದು, ನಿಶ್ಚಯಿಸುವುದು, ಇವುಗಳನ್ನು ತನ್ನಲ್ಲಿ ಆರೋಪಿಸಿಕೊಳ್ತಾನಲ್ಲ. ಇದೇ ಅಧ್ಯಾಸವೇ ಎಲ್ಲ ದುಃಖಗಳಿಗೂ ಎಲ್ಲ ಅನರ್ಥಗಳಿಗೂ ಕಾರಣವಾಗ್ತಕ್ಕಂಥದ್ದು. ಇದಕ್ಕೆಲ್ಲ, ಈ ದುಃಖ ಅನರ್ಥಗಳಿಗೆಲ್ಲ ಕಾರಣವಾಗಿರ್ತಕ್ಕಂತಹ ಈ ಅಧ್ಯಾಸವನ್ನು ನಾಶಗೊಳಿಸುವುದಕ್ಕೆ ಆತ್ಮೈಕತ್ವ ವಿದ್ಯೆಯು ದೊರಕಲೆಂದು ವೇದಾಂತಗಳಾಗಿರ್ತಕ್ಕಂತಹ ಉಪನಿಷತ್ತುಗಳು ಹೊರಟಿವೆ. ಸರ್ವ ವೇದಾಂತಗಳಿಗೂ ಇದೇ ಆತ್ಮೈಕತ್ವವೇ ತಾತ್ಪರ್ಯ. ಇದು ಹೇಗೆ ಅಂತಕ್ಕಂಥದ್ದನ್ನು ನಾವು ಈ ಶಾರೀರಿಕ ಮೀಮಾಂಸೆಯಲ್ಲಿ ತೋರಿಸಿಕೊಡುತ್ತೇವೆ. ಇದಿಷ್ಟನ್ನು ಉಪೋದ್ಘಾತ ರೂಪವಾಗಿ ಹೇಳಿ ಬರೆಯಿಸಿ ಆಚಾರ್ಯರು ಬ್ರಹ್ಮಸೂತ್ರದ ಮೊದಲ ಸೂತ್ರವನ್ನು ಕೈಗೆತ್ತಿಕೊಳ್ತಾರೆ. ಯಾವುದು ಮೊದಲನೇ ಸೂತ್ರ ಬ್ರಹ್ಮಸೂತ್ರದ್ದು ಅಂದರೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ. ಅಂದರೆ ಬ್ರಹ್ಮನನ್ನು ಕುರಿತು ವಿಚಾರ ಮಾಡ್ತಕ್ಕದ್ದು ಯಾವುದರ ಅನಂತರ. ಆವಾಗ ಶಿಷ್ಯರು ಏನು ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಯೋಚಿಸ್ತಾ ಇರ್ತಾರೆ. ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿದ ನಂತರವೇ
ವೇದೋಕ್ತ ಕರ್ಮಾದಿಗಳನ್ನೆಲ್ಲ ಮುಗಿಸಿದ ನಂತರವೇ ಅಥವಾ ವಾನಪ್ರಸ್ಥರಾದ ನಂತರವೇ ವೃದ್ಧಾಪ್ಯ ಬಂದು ಇಂದ್ರಿಯಗಳು ಶರೀರ ಇವು ಶಿಥಿಲವಾದ ನಂತರವೇ ಯಾವುದರ ಅನಂತರ ಬ್ರಹ್ಮ ಜಿಜ್ಞಾಸೆ ಅನ್ನೋ ಪ್ರಶ್ನೆ. ಬ್ರಹ್ಮ ವಿಚಾರವನ್ನು ಮಾಡಲು ಅಗತ್ಯವಾದ ಅರ್ಹತೆ ಮತ್ತು ಅಧಿಕಾರವನ್ನು ಪಡೆದ ನಂತರ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡತಕ್ಕದ್ದು. ಆ ಅರ್ಹತೆ ಹೇಗೆ ಬರುತ್ತೆ, ಅಧಿಕಾರ ಹೇಗೆ ಪ್ರಾಪ್ತವಾಗುತ್ತೆ ಅಂದರೆ ಬ್ರಹ್ಮ ಜಿಜ್ಞಾಸೆ ಮಾಡೋಕ್ಕೆ ಅಗತ್ಯವಾದ ಸಾಧನಗಳು ಯಾವುದು? 4. ನಿತ್ಯಾನಿತ್ಯ ವಸ್ತು ವಿವೇಕ ವಿಚಾರ, ಇಹಾಮೂತ್ರ ಫಲಭೋಗ ವಿರಾಗ, ಶಮಾಧಿ ಷಟ್ಕ ಸಾಧನ ಸಂಪತ್ತಿ ಮತ್ತು ಮುಮುಕ್ಷುತ್ವ. ಈ 4 ಸಾಧನ ಚತುಷ್ಟಯಗಳು ಅಂತ. ಬ್ರಹ್ಮ ವಿಚಾರಕ್ಕೆ ಅರ್ಹತೆ ಮತ್ತು ಅಧಿಕಾರವನ್ನು ದೊರಕಿಸ್ಕೊಡುತ್ತವೆ ಈ 4. ಯಾವುದು? ನಿತ್ಯ ವಸ್ತು ವಿವೇಕ, ಯಾವುದು ನಿತ್ಯ, ಯಾವುದು ಶಾಶ್ವತ, ಯಾವುದು ಅನಿತ್ಯ, ಯಾವುದು ಅಶಾಶ್ವತ ಅನ್ನೋದ್ರ ಬಗ್ಗೆ ನಮಗೆ ಖಚಿತವಾದ ತಿಳಿವಿರಬೇಕು, ನಮಗೆ ಅದ್ರ ಬಗ್ಗೆ ಗೊತ್ತಿರಬೇಕು. ನಿತ್ಯವೂ ಬದಲಾಗುತ್ತಿರುವ ಈ ಪ್ರಪಂಚ ಸತ್ಯವೇ, ಅನಿತ್ಯವೇ, ಇಂದು ಹುಟ್ಟಿ ಸ್ವಲ್ಪ ಕಾಲ ಬಾಳಿ ಬಳಿಕ ಸಾವನ್ನಪ್ಪುವ ಜೀವರಾಶಿ ಸತ್ಯವೇ ಅಥವಾ ಅನಿತ್ಯವೇ, ಇವೆಲ್ಲಕ್ಕೂ ಅತೀತವಾದ ಕಾಲ, ದೇಶ, ನಾಮ, ರೂಪಾದಿಗಳನ್ನು ಮೀರಿದ ಹುಟ್ಟು ಸಾವು ಇಲ್ಲದ ಎಂದೂ ಬದಲಾಗದ ಬ್ರಹ್ಮ ಸತ್ಯವೇ, ಇವುಗಳ ಬಗ್ಗೆ ಸ್ಪಷ್ಟವಾದ ತಿಳಿವು ಇರಬೇಕಾಗುತ್ತೆ. ಬ್ರಹ್ಮ ಸತ್ಯ, ಜಗತ್ ಮಿಥ್ಯ, ಜಗತ್ತು ಅನಿತ್ಯ ಅಂತಕ್ಕಂತಹ ದೃಢ ನಿಶ್ಚಯ ನಮಗೆ ಬರಬೇಕು. ನಾವು ಮಾಡುವ ಕರ್ಮಗಳಿಂದ ದೊರಕುವ ಫಲದಲ್ಲಿ ಜಿಜ್ಞಾಸೆ ಮೂಡಿರಬೇಕು. ಜೀವಿಯು ಜನನದಿಂದ ಮರಣದವರೆಗೆ ಕರ್ಮವನ್ನು ಮಾಡ್ತಲೇ ಇರ್ತಾನೆ. ಕಾಯ, ವಾಕು, ಮನಸ್ಸುಗಳಿಂದ ಸಂಭವಿಸುವ ಈ ಕರ್ಮಗಳೆಲ್ಲವೂ ಫಲವನ್ನು ನೀಡುತ್ತಲೇ ಇರುತ್ತವೆ. ಪ್ರಪಂಚದ ಸುಖಕ್ಕಾಗಿ, ಮರಣದ ನಂತರ ಸ್ವರ್ಗಾದಿಗಳ ಸುಖಕ್ಕಾಗಿ ಮಾನವನು ಕರ್ಮಗಳನ್ನು ಅನುಭವಿಸ್ತಾನೇ ಇರ್ತಾನೆ. ಪುನಃ ಕರ್ಮ, ಪುನಃ ಫಲಭೋಗ, ಹೀಗೆ ಸರಪಣಿ ಬೆಳೀತಲೇ ಇರುತ್ತೆ. ಇಂತಹ ಫಲವನ್ನು ಭೋಗಿಸುವಲ್ಲಿ ಜಿಹಾಸೆ ಮೂಡಿ ಫಲಕ್ಕಾಗಿ ಕರ್ಮ ಮಾಡದೆ ಫಲತ್ಯಾಗವನ್ನು ಮಾಡಬೇಕು. ಶಾಶ್ವತವಲ್ಲದ, ಸ್ಥಿರವಲ್ಲದೆ ಪ್ರಪಂಚದ ಸುಖ, ಸ್ವರ್ಗಾದಿಗಳ ಸುಖ ಇವುಗಳ ಬಗ್ಗೆ ವೈರಾಗ್ಯ ಮೂಡಿರಬೇಕು. ಭೋಗ ವಸ್ತುಗಳಲ್ಲಿ ಜಿಗುಪ್ಸೆ ಮೂಡಿರಬೇಕು. ಇದು 2ನೆಯ ಅಗತ್ಯವಾದ ಅರ್ಹತೆ. ಇದನ್ನೇ ಇಹಾಮೂತ್ರ ಫಲಭೋಗ ವಿರಾಗ ಅಂತ ಕರೀತಕ್ಕಂಥದ್ದು. 3ನೇದು ಯಾವುದು? ಶಮಾಧಿ ಷಟ್ಕ ಸಂಪತ್ತಿ. ಶಮ, ದಮ, ಉಪರತಿ, ತಿತಿಕ್ಷೆ, ಶ್ರದ್ಧೆ ಮತ್ತು ಸಮಾಧಾನ, ಇವಿಷ್ಟು 6 ಅಗತ್ಯ ಗುಣಗಳು. ಪ್ರಾಪಂಚಿಕ ಸುಖ ಉಪಭೋಗಗಳಿಂದ ಮನಸ್ಸನ್ನು ಹಿಂತೆಗೆದುಕೊಳ್ಳುವುದೇ ಶಮ. ಆ ಪ್ರಾಪಂಚಿಕ ಸುಖೋಪಭೋಗ ವಸ್ತು ವಿಷಯಗಳ ಸಂಪರ್ಕವಾಗುವುದು ಪಂಚಜ್ಞಾನೇಂದ್ರಿಯಗಳಿಂದ, ಅಂದರೆ ಕಣ್ಣು, ಕಿವಿ, ನಾಲ್ಗೆ, ನಾಸಿಕ, ಚರ್ಮದಿಂದ. ಅವುಗಳ ಅನುಭವವಾಗುವುದು ಪಂಚಕರ್ಮೇಂದ್ರಿಯಗಳಿಂದ, ಅಂದರೆ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. ಈ ಇಂದ್ರಿಯಗಳನ್ನು ವಿಷಯ ವಸ್ತುಗಳಿಂದ ಹಿಂತಿರುಗಿಸುವುದೇ ದಮ. ಹೊರಗಿನ ಯಾವ ವಸ್ತುವಿನತ್ತಲೂ ಧಾವಿಸದೆ ತನ್ನಂತೆ ತಾನೇ ಸ್ಥಿರವಾಗಿರುವ ಮನಸ್ಸಿನ ಶಾಂತ ಸ್ಥಿತಿಯೇ ಉಪರತಿ. ಹಲವಾರು ಬಗೆಯ ದುಃಖಗಳು ಬಂದಾಗ ಅವುಗಳ ಪರಿಹಾರಕ್ಕೆ ಯಾವುದೊಂದು ಯತ್ನವನ್ನೂ ಮಾಡದೆ, ಮನಸ್ಸಿನಲ್ಲಿಯೂ ಕೊರಗದೆ, ಶೋಕ ಪಡದೆ ಸಹಿಸಿಕೊಂಡಿರುವುದೇ ಸಹನೆಯೇ ತಿತಿಕ್ಷೆ ಅನಿಸುತ್ತೆ. ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರಪೂರ್ವಕಂ ಅಂತ ಶಾಸ್ತ್ರವಚನ ಮತ್ತು ಗುರುವು ಉಪದೇಶಿಸ್ತಕ್ಕಂತಹ ವೇದಾಂತ ವಾಕ್ಯ ಇವುಗಳನ್ನು ಮನಃಪೂರ್ವಕವಾಗಿ ನಂಬಿ ಅದರಂತೆ ನಡೆದುಕೊಳ್ಳೋದೇ ಶ್ರದ್ಧೆ. ಚಂಚಲವಾದ ಮನಸ್ಸು ಯಾವ ವಿಷಯದಲ್ಲಿ ವಿಚಾರದಲ್ಲಿ ಮುನ್ನುಗ್ಗುತ್ತೋ ಅದರಿಂದ ಮನಸ್ಸನ್ನು ಹಿಂದಕ್ಕೆ ಎಳೆದುಕೊಂಡು ಆತ್ಮನಲ್ಲಿಯೇ ನೆಲೆಗೊಳಿಸುವುದು ಸಮಾಧಾನ. ಆತ್ಮಸ್ವರೂಪವನ್ನು ಅರಿಯಬೇಕೆಂಬ ತೀವ್ರವಾದ ಅಪೇಕ್ಷೆಯೇ ಮುಮುಕ್ಷುತ್ವ. ಅಂದರೆ ಆತ್ಮಾನಾತ್ಮ ವಿವೇಚನೆ ಮಾಡಿದ ನಂತರ ದೃಢವಾದ ಜ್ಞಾನದಿಂದ ಮುಮುಕ್ಷತ್ವ ಬರುತ್ತೆ. ಅಂತಃಕರಣ ಚತುಷ್ಟಯ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು
ಪಂಚಭೂತಾತ್ಮಕವಾದ ಶರೀರದವರೆಗೆ ಇರುವ ಭ್ರಾಮಕ ಕಲ್ಪನೆಗಳನ್ನು ಇವೆಲ್ಲವೂ ನಾನೇ ಎಂಬ ಭಾವವನ್ನು ಆತ್ಮಸ್ವರೂಪದ ಜ್ಞಾನದ ನೆರವಿನಿಂದ ಬಿಡಿಸಿಕೊಳ್ಳಬೇಕೆಂಬ ತೀವ್ರವಾದ ಇಚ್ಛೆಯೇ ಮುಮುಕ್ಷುತ್ವ. ನಾಲ್ಕನೆಯ ಸಾಧನವೇ ಸಂಪತ್ತು. ಬ್ರಹ್ಮ ಅಥವಾ ಸ್ವರೂಪವನ್ನು ಯಾಕೆ ಅರ್ಥ ಮಾಡ್ಕೊಳ್ಬೇಕು? ಬ್ರಹ್ಮದ ಅರಿವೇ ಪುರುಷಾರ್ಥ. ಏಕೆಂದರೆ ಬ್ರಹ್ಮ ಅಥವಾ ಆತ್ಮವಿಚಾರವು ಸಂಸಾರಕ್ಕೆ ನಾನು ಕರ್ತೃ ನಾನು ಭೋಕ್ತೃ ಎಂಬ ಭ್ರಾಂತಿಗೆ ಕಾರಣವಾಗಿರ್ತಕ್ಕಂತಹ ಬೀಜವಾಗಿರ್ತಕ್ಕಂತಹ ಅವಿದ್ಯೆಯೇ ಮೊದಲಾದ ಅನರ್ಥಗಳನ್ನು ನಾಶಪಡಿಸುತ್ತವೆ. ಆದ್ದರಿಂದ ಬ್ರಹ್ಮವನ್ನು ಅರಿಯಬೇಕು, ವಿಚಾರ ಮಾಡಬೇಕು. ಹೀಗೆ ಶಂಕರರು ಶಿಷ್ಯರಿಗೆ ವಿವರಿಸ್ತಾ ಇದ್ದರು. ಸನಂದನರು ಇತರರು ಬರ್ಕೋತಾ ಇದ್ದರು. ಹಾಗಾದರೆ ಬ್ರಹ್ಮನ ಲಕ್ಷಣವೇನು? ಆಗ ಬಾಲಗುರು ಎರಡನೆಯ ಸೂತ್ರದ ಭಾಷ್ಯವನ್ನು ಪ್ರಾರಂಭಿಸ್ತಾರೆ ನೋಡಿ, ಬ್ರಹ್ಮಸೂತ್ರದ್ದು. ಜನ್ಮಾದ್ಯಸ್ಯ ಯತಃ, ಬ್ರಹ್ಮವು ಆತ್ಮಸ್ವರೂಪದಿಂದ ಪ್ರಸಿದ್ಧವೇ ಆಗಿದ್ದರೂ ಆತ್ಮನು ದೇಹಾದಿಗಳೋ ಅಥವಾ ಅದಕ್ಕಿಂತ ಬೇರೆಯೋ ಎಂಬ ವಿಚಾರವಾಗಿ ಮತಭೇದ ಇರ್ತಕ್ಕಂಥದ್ದು. ಕೆಲವರು ದೇಹವೇ ಆತ್ಮ ಅಂತಾರೆ, ಕೆಲವರು ಇಂದ್ರಿಯಗಳನ್ನು, ಮತ್ತು ಕೆಲವರು ಪ್ರಾಣವನ್ನು, ಮತ್ತು ಕೆಲವರು ಅಂತಃಕರಣವನ್ನು ಆತ್ಮ ಅಂತಾರೆ. ಹೀಗೆ ಹಲವಾರು ಮತಭೇದಗಳಿರೋದ್ರಿಂದ ಬ್ರಹ್ಮವು ವಿಚಾರ ಮಾಡಲ್ಪಡಬೇಕಾಗಿರ್ತಕ್ಕಂಥ ವಿಷಯ. ಕರ್ಮದಿಂದ ಬರುವ ಫಲವು ಅನಿತ್ಯವಾದ್ದರಿಂದ ಮುಕ್ತಿಯನ್ನು ಪಡೆಯಬೇಕೆನ್ನುವವರು ಬ್ರಹ್ಮ ಜಿಜ್ಞಾಸೆ ಮಾಡಬೇಕು. ಜನ್ಮಾದ್ಯಸ್ಯ ಯತಃ ತದ್ಬ್ರಹ್ಮ. ಈ ಪ್ರಪಂಚದ ಸೃಷ್ಟಿಯೇ ಮುಂತಾದವೆಲ್ಲವೂ ಯಾವತ್ತರಿಂದ ಆಗುತ್ತೆಯೋ ಅದೇ ಬ್ರಹ್ಮ. ಅಂದರೆ ಜನ್ಮ ಸ್ಥಿತಿ ಲಯಗಳಿಗೆ ಯಾವುದು ಕಾರಣವೋ ಅದೇ ಬ್ರಹ್ಮ. ಯಾವುದರಿಂದ ಈ ಪಂಚಭೂತಗಳು ಹುಟ್ಟುತ್ತವೆಯೋ, ಈ ಭೂತಗಳು ಹುಟ್ಟುತ್ತವೆಯೋ, ಯಾವುದರಿಂದ ಹುಟ್ಟಿದ ಮೇಲೆ ಇವು ಜೀವಿಸುತ್ತವೆಯೋ ಮತ್ತು ಕೊನೆಯಲ್ಲಿ ಯಾವುದರಲ್ಲಿ ಹೋಗಿ ಇವು ಸೇರುತ್ತವೆಯೋ ಅದೇ ಬ್ರಹ್ಮ. ಈ ಬ್ರಹ್ಮವೇ ಎಲ್ಲರ ಆತ್ಮ. ನಾಮರೂಪಗಳಿಂದ ಬಿಡಿ ಬಿಡಿಯಾಗಿರ್ತಕ್ಕಂತಹ ಗಡಿಗೆ, ಕುಡಿಕೆ, ಮಡಿಕೆಗಳಂತೆ ಪಂಚಭೂತಾತ್ಮಕವಾದ ಅಂದರೆ ಪೃಥ್ವಿ, ಜಲ, ತೇಜಸ್ಸು, ವಾಯು ಮತ್ತು ಆಕಾಶ ಈ ಜಗತ್ತಿನ ಸ್ವರೂಪ ವಿವರಣೆಯನ್ನು ಗಮನಿಸಿದರೆ ಅಚೇತನವಾದ ಪ್ರಧಾನ ಪರಮಾಣು ಇತ್ಯಾದಿ ಯಾವುದೂ ಇದಕ್ಕೆ ಕಾರಣವಾಗಲಾರದು. ಅನೇಕ ಕರ್ತೃಭೋಕ್ತೃಗಳಿಂದ ಕೂಡಿರ್ತಕ್ಕಂತಹ ಜೀವರಾಶಿ, ಅದ್ಭುತವಾದ ರಚನಾ ವಿಶೇಷದಿಂದ ಇರತಕ್ಕಂತಹ ಈ ಪ್ರಪಂಚವನ್ನು, ಜೀವಲೋಕದ ಶರೀರಾದಿಗಳ ರಚನೆಯನ್ನು ಯಾವನೋ ಒಬ್ಬ ಅಲ್ಪಜ್ಞನಾದ ಸಂಸಾರಿ ಜೀವನು ಸೃಷ್ಟಿಸಿದ ಅಂತ ಹೇಳಕ್ಕೆ ಸಾಧ್ಯ ಆಗುತ್ತೆಯೇ? ಅಸಾಧಾರಣವಾಗಿರ್ತಕ್ಕಂತಹ ದೇಶ ಕಾಲ ನಿಮಿತ್ತಗಳನ್ನು ಆಶ್ರಯಿಸಿ ಕ್ರಿಯಾಫಲಗಳಿಂದ ಉಂಟಾಗ್ತಿರ್ತಕ್ಕಂತಹ ಜಗತ್ತು ಸ್ವಭಾವದಿಂದಲೇ ಹೀಗಿದೆ ಅಂತ ಹೇಳಲಿಕ್ಕೆ ಆಗೋಲ್ಲ. ಆದ್ದರಿಂದ ಸರ್ವಜ್ಞನೂ ಸರ್ವಶಕ್ತನೂ ಆದ ಬ್ರಹ್ಮನೇ ಈ ಜಗತ್ತಿಗೆ ಕಾರಣ ಅಂತ ಹೇಳಬೇಕಾಗತ್ತೆ. ಬ್ರಹ್ಮವೇ ನಿತ್ಯ, ಬ್ರಹ್ಮವೇ ಶುದ್ಧ, ಬ್ರಹ್ಮವೇ ಬುದ್ಧ, ಬ್ರಹ್ಮವೇ ಮುಕ್ತ ಸ್ವರೂಪವಾಗಿರ್ತಕ್ಕಂಥದ್ದು. ಹಾಗಾದರೆ ಬ್ರಹ್ಮನನ್ನು ಅರಿಯಲು ಇರುವ ಪ್ರಮಾಣವೇನು, ಬ್ರಹ್ಮನ ವಿಶೇಷ ಲಕ್ಷಣವೇನು ಅಂತ ಬಾಲಗುರುವು ಮೂರನೆಯ ಸೂತ್ರವನ್ನು ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಅದನ್ನು ತೆಗೆದುಕೊಳ್ತಾರೆ ಶಂಕರರು. ಏನು ಹೇಳ್ತಾರೆ? ಮೂರನೇ ಸೂತ್ರ ಏನು ಅಂತಂದರೆ ಶಾಸ್ತ್ರಯೋನಿತ್ವಾತ್. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಶಾಸ್ತ್ರವೇ ಪ್ರಮಾಣವಾಗಿದೆ. ಬ್ರಹ್ಮವು ಸರ್ವಜ್ಞ. ಈ ವೈವಿಧ್ಯಮಯವಾಗಿರ್ತಕ್ಕಂತಹ ಜಗತ್ತಿಗೆ ಬ್ರಹ್ಮವು ಕಾರಣನೆಂದು ತಿಳಿಸಿದ್ದರಿಂದ ಅದು ಸರ್ವಜ್ಞ ಅಂತಾಯಿತು. ಆ ಬ್ರಹ್ಮವನ್ನು ಅರಿತುಕೊಳ್ಳಲು ಶಾಸ್ತ್ರಗಳೇ, ಋಗ್ವೇದಾದಿ 4 ವೇದಗಳೇ ಪ್ರಮಾಣವಾಗಿವೆ. ಈ ಶಾಸ್ತ್ರಕ್ಕೆ ಅಂದರೆ ವೇದಗಳಿಗೆ ಸರ್ವಜ್ಞನಿಂದಲ್ಲದೆ ಬೇರೆ ಯಾವುದರಿಂದಲೂ ಉತ್ಪತ್ತಿ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ವೇದವು ಸರ್ವಜ್ಞ ಗುಣದಿಂದ ಕೂಡಿದ್ದು ಎಲ್ಲವನ್ನೂ ತಿಳಿಸುತ್ತದೆ. ದೊಡ್ಡ ದೀಪದಂತೆ ಅದು ಎಲ್ಲವನ್ನೂ ಬೆಳಗಿಸುತ್ತದೆ. ಬ್ರಹ್ಮವು ಚಕ್ಷುರಾದಿ ಇಂದ್ರಿಯ ಗೋಚರ ಅಲ್ಲ.
ಆದ್ದರಿಂದ ಅದನ್ನು ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ. ಈಗ ಕಣ್ಣಿಗೆ ಕಂಡ್ರೆ ತಾನೇ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ, ಅದು ಕಣ್ಣಿಗೂ ಕಾಣಿಸಲ್ಲ, ಇಂದ್ರಿಯಕ್ಕೂ ಗೋಚರವಲ್ಲ, ಅದರಿಂದ ಅದು ಹಾಗೆಲ್ಲ ತಿಳ್ಕೊಳ್ಳೋದು ಕಷ್ಟ. ಶಾಸ್ತ್ರವೇ ಜಗತ್ಕಾರಣವೂ ಸರ್ವಜ್ಞವೂ ಆಗಿರ್ತಕ್ಕಂತಹ ನಿತ್ಯ ಶುದ್ಧ ಬ್ರಹ್ಮವನ್ನು ತಿಳಿಸಿಕೊಡ್ತಕ್ಕಂಥ ಪ್ರಮಾಣವಾಗಿದೆ. ಅಂದರೆ ಶಾಸ್ತ್ರ ತಿಳ್ಕೊಳ್ಬೇಕು. ಹಾಗಾದರೆ ಹೇಗೆ ಬ್ರಹ್ಮಕ್ಕೆ ಶಾಸ್ತ್ರವು ಪ್ರಮಾಣವೆಂದು ಹೇಳುವುದು ಹೇಗೆ ಹೊಂದುತ್ತೆ? ಓತಪ್ರೋತವಾಗಿ ಭಾಷ್ಯ ರಚನೆ ಹೀಗೆ ಪ್ರವಚನ ಸಾಕ್ತಾ ಇತ್ತು. ಶಂಕರರು ಕೈಯಲ್ಲಿ ಕಂಠವನ್ನು ಹಿಡಿದು ತಾಳೆಗರಿಯ ಮೇಲೆ ಬರೆಯುತ್ತಾ ಅರ್ಧ ನಿಮೀಲಿತ ನೇತ್ರರಾಗಿ ಶಿಷ್ಯರಿಗೆ ಬರೆದುದನ್ನು ವಿವರಿಸ್ತಾ ಮುಂದುವರಿಸ್ತಾ ಇದ್ದರು. ಮುಂದೆ 4ನೆಯ ಸೂತ್ರವನ್ನು ತೆಗೆದುಕೊಂಡರು. ತತ್ತು ಸಮನ್ವಯಾತ್, ಬ್ರಹ್ಮವು ಶಾಸ್ತ್ರ ಪ್ರಮಾಣದಿಂದ ಅರಿಯಲ್ಪಡತಕ್ಕದ್ದೇ ಆಗಿದೆ. ಏಕೆಂದರೆ ವೇದಾಂತ ವಾಕ್ಯಗಳು ಶಾಸ್ತ್ರವಾಕ್ಯಗಳು ಅದರಲ್ಲಿ ಸಮನ್ವಯವಾಗುತ್ತೆ. ಎಲ್ಲ ಉಪನಿಷತ್ತುಗಳು ವೇದಾಂತಗಳು ಈ ಸಮನ್ವಯವನ್ನೇ ಹೇಳುತ್ತವೆ. ಅಂದರೆ ಎಲ್ಲ ಉಪನಿಷತ್ತುಗಳ ವಾಕ್ಯಗಳಲ್ಲಿ ಇರ್ತಕ್ಕಂತಹ ಪದಗಳು ಬ್ರಹ್ಮಸ್ವರೂಪದ ವಿಷಯದಲ್ಲಿಯೇ ಸಮನ್ವಯವಾಗಿದೆ. ಉದಾಹರಣೆಗೆ ನೋಡಿ, ಋಗ್ವೇದದ ಐತರೇಯೋಪನಿಷತ್ತಿನಲ್ಲಿ ಪ್ರಜ್ಞಾನಂ ಬ್ರಹ್ಮ, ಯಜುರ್ವೇದದ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಅಹಂ ಬ್ರಹ್ಮಾಸ್ಮಿ, ಸಾಮವೇದದ ಛಾಂದೋಗ್ಯೋಪನಿಷತ್ತಿನಲ್ಲಿ ತತ್ವಮಸಿ, ಅಥರ್ವಣ ವೇದದ ಮಾಂಡೂಕ್ಯೋಪನಿಷತ್ತಿನಲ್ಲಿ ಅಯಮಾತ್ಮ ಬ್ರಹ್ಮ, ಇವೆಲ್ಲವೂ ಮತ್ತು ಇದರ ಉಪನಿಷತ್ತಿನ ಎಲ್ಲ ವಾಕ್ಯಗಳು ಕೂಡ ಈ ಸಮನ್ವಯವನ್ನೇ ಪ್ರತಿಪಾದಿಸುತ್ತೆ. ಹೀಗೆ ಶಂಕರರು ಹಗಲು ರಾತ್ರಿ ಅನ್ನದೇ ಕೃತಿ ರಚನೆ ಮಾಡ್ತಾನೇ ಇದ್ದರು. ಶಿಷ್ಯರು ಕೂಡ ಅವುಗಳನ್ನೆಲ್ಲ ಬರ್ಕೋತಾನೇ ಇದ್ದರು, ಪ್ರತಿ ಮಾಡ್ತಾಯಿದ್ರು, ಕಾಪೀಸ್ ಮಾಡ್ತಾಯಿದ್ರು. ಒಂದೊಂದು ಸಾರ್ತಿ ಆಹಾರ ಪಾನೀಯ ನಿದ್ರೆ ವಿಶ್ರಾಂತಿಯೂ ಇಲ್ಲ, ಎಲ್ಲದಕ್ಕೂ ಭಂಗ ಬಂದು ತಂದಿಟ್ಟ ಹಾಲು ಆರಿ ಹೋಗ್ಬಿಡ್ತಿತ್ತು, ರೊಟ್ಟಿ ಪಲ್ಯ ಒಣಗಿ ಹೋಗ್ತಿದ್ವು. ಬ್ರಹ್ಮಸೂತ್ರ ಭಾಷ್ಯ ರಚನೆಯು ಅರ್ಧದಷ್ಟು ಮುಗಿದಿತ್ತು. ಶಂಕರರು ಉಪನಿಷತ್ತುಗಳಿಂದ ವಿಪುಲವಾಗಿ ಆಧಾರಗಳನ್ನು ಕೊಡ್ತಾ ತಮ್ಮ ಸಿದ್ಧಾಂತವನ್ನು ತರ್ಕಬದ್ಧವಾಗಿ ಯುಕ್ತಿಯುಕ್ತವಾಗಿ ಪ್ರತಿಪಾದಿಸ್ತಾ ಇದ್ರು. ಒಂದು ರಾತ್ರಿ ಇದ್ದಕ್ಕಿದ್ದಂತೆ ಗುಡುಗು ಸಿಡಿಲುಗಳಿಂದ ಕೂಡಿದ ಮಳೆ ಪ್ರಾರಂಭವಾಗುತ್ತೆ. ಶಂಕರರಿಗೆ ಯಾವ ಪರಿವೆಯೂ ಇರೋದಿಲ್ಲ. ವಿಪರೀತ ಗಾಳಿಯಿಂದ ದೀಪಗಳೆಲ್ಲ ಆರು ಹೋಗುತ್ತವೆ. ಗುರುವು ಶಂಕರರು ಬರಿತಲೇ ಇರ್ತಾರೆ. ಕತ್ತಲಲ್ಲಿ ಬರೆಯಲು ಕೈ ಓಡದೆ ಸನಂದನರು ಆಚಾರ್ಯ ಪಾದ ಅಂದರು. ಬಾಲಗುರುವು ಏನು ಸನಂದನ ಅಂತ ಕೇಳಿದ್ರು. ದೀಪಗಳು ಶಾಂತವಾಗಿವೆ, ಕತ್ತಲಲ್ಲಿ ಬರೆಯಲು ಆಗುತ್ತಿಲ್ಲ, ಸ್ವಲ್ಪ ಕಾಲ ತಡೆದು ದೀಪಗಳನ್ನು ಬೆಳಗಿಸುವವರೆಕಾದು ಅನಂತರ ಮುಂದುವರಿಸಬಹುದಲ್ವಾ ಅಂತ ಕೇಳಿದ್ರು. ಆಗ ಅರ್ಥವಾಯಿತು ಅವರಿಗೆ ಹೊರ ಪ್ರಪಂಚ ಏನಾಗಿದೆ ಅಂತ ಶಂಕರರಿಗೆ. ಆಗ ಹೇಳ್ತಾರೆ, ಹೌದು ಸನಂದನ, ನನಗದರ ಗಮನವೇ ಇಲ್ಲ ಅಂದರು ಬಾಲಗುರು. ಪರಮೇಶ್ವರನು ತುಂಬ ಕಳಕಳಿಯಿಂದ, ಗುರುದೇವ, ಈ ರಾತ್ರಿ ಯಾವ ಆಹಾರವನ್ನು ಸ್ವೀಕರಿಸಲೇ ಇಲ್ಲ. ಗ್ರಂಥ ರಚನೆ ಆರಂಭವಾದಾಗಿನಿಂದ ತಾವು ಆಹಾರದ ವಿಚಾರದಲ್ಲಿ ತುಂಬ ಅನಾಸ್ಥೆ ತೋರ್ತಿದ್ದೀರಿ. ಭಿಕ್ಷೆ ವಿಶ್ರಾಂತಿಗಳಿಗೆ ಗಮನ ತೀರಾ ಕಡಿಮೆಯಾಗಿದೆ ಅಂತಾನೆ. ಬರೆಯಕ್ಕೆ ಕೂತ್ಕೊಂಡ್ಬಿಟ್ರೆ ಯಾವುದೂ ಬೇಕಾಗೋದು ಪರಮೇಶ್ವರ ಅಂದ್ರು ಶಂಕರರು. ನೀವೆಲ್ಲರೂ ರಾತ್ರಿ ಆಹಾರ ತೆಗೆದುಕೊಂಡ್ರಾ ಅಂತ ಕೇಳಿದ್ರು. ತಾವು ಉಪವಾಸವಿದ್ದಾಗ ನಾವು ಹೇಗೆ ತಾನೇ ಊಟ ಮಾಡ್ತೀವಿ ಗುರುವರಿಯ ಅಂತ ಪರಮೇಶ್ವರ ಹೇಳ್ತಾನೆ. ಆಗ ಶಂಕರರು ಸ್ತಬ್ಧರಾಗ್ತಾರೆ. ತಮ್ಮ ಶಿಷ್ಯರು ತಾನು ಭಿಕ್ಷೆ ಮಾಡದೆ ಫಲಾಹಾರ ಮಾಡದೇ ಇದ್ದರೆ ತಾವೂ ತಿನ್ನಲ್ಲ ಕುಡಿಯಲ್ಲ, ಇದು ತಮ್ಮ ಗಮನಕ್ಕೆ ಬಾರದೆ ಹೋಯ್ತಲ್ಲ ಅಂತ ಬೇಜಾರು ಮಾಡಿಕೊಂಡು ಬಹಳ ನೊಂದ್ಕೋತಾರೆ. ಶಿಷ್ಯರೇ, ನನ್ನ ಕೃತಿ ರಚನೆಯ ಉತ್ಸಾಹ ಸಂಭ್ರಮದಲ್ಲಿ ನಿಮ್ಮ ಚಿಂತೆಯನ್ನೇ ನಾನು ಮಾಡಲಿಲ್ವಲ್ಲ, ಎಂತಹ ಪ್ರಮಾದವಾಯಿತು ಅಂತ ಬೇಜಾರು ಮಾಡಿಕೊಂಡು ಹೇಳ್ತಾರೆ. ಲಕ್ಷ್ಮಣ ಮಿಶ್ರ, ಆಚಾರ್ಯಪಾದ, ಅದಕ್ಕಾಗಿ ನೊಂದುಕೊಳ್ಳೋದು ಬೇಡ. ಈಗ ಕಾಲವು ಮಿಂಚಿಲ್ಲ, ದಯಮಾಡಿ ಈಗಲಾದರೂ ಸ್ವಲ್ಪ ಫಲಾಹಾರ ತಾವು ಮಾಡಿ ವಿಶ್ರಮಿಸ್ಕೊಳ್ಳಿ, ನಾವೆಲ್ಲ ನಮ್ಮ ಆಹಾರದ ಸಿದ್ಧತೆ ಮಾಡಿಕೊಳ್ತೇವೆ ಅಂತ ಹೇಳ್ತಾನೆ. ಈ ವೇಳೆಗೆ ಹೊರಗಿನಿಂದ ಪಂಜನ್ನು ಹೊತ್ತಿಸಿಕೊಂಡು ಬ್ರಹ್ಮಗುಪ್ತನ ಆಳುಗಳು ಗುಹೆಯೊಳಗಡೆ ಬಂದು ನಂದಿ ಹೋಗಿದ್ದ ದೀಪಗಳನ್ನು ಪುನಃ ಹತ್ತಿಸ್ತಾರೆ. ಶಂಕರರು ಶಿಷ್ಯರು ಆ ರಾತ್ರಿ ತಮ್ಮ ಆಹಾರವನ್ನು ಸ್ವೀಕರಿಸಿ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡು ಪುನಃ ಬರೀಕೆ ಕೂತ್ಕೊಂಡ್ಬಿಡ್ತಾರೆ. ದಿನಕ್ಕೆ 1 ಪ್ರಹರ ಕಾಲ ಮಾತ್ರ ವಿಶ್ರಾಂತಿ, ಉಳಿದೆಲ್ಲ ಕಾಲದಲ್ಲಿಯೂ ಅಧ್ಯಯನ, ಗ್ರಂಥರಚನೆ, ಪ್ರವಚನ ಹೀಗೆ ಸಾಗುತ್ತಾ 2 ವರ್ಷ ಉರುಳಿದ್ಬಿಟ್ಟಪ್ಪ. ಶಂಕರರ ಪ್ರತಿಭೆ ವೈದುಷ್ಯಗಳು ಸ್ವಲ್ಪ ಸ್ವಲ್ಪವಾಗಿ ಸುತ್ತಮುತ್ತಲೂ ಹಬ್ತಾ ಇತ್ತು.
ಪರ್ವತ ಪ್ರಾಂತದಲ್ಲಿದ್ದ ವಿದ್ವಾಂಸರು ಒಬ್ಬೊಬ್ಬರಾಗಿ ಬಂದು ಶಂಕರರ ದರ್ಶನ ಮಾಡ್ತಿದ್ರು, ಶಾಸ್ತ್ರ ಚರ್ಚೆಯನ್ನು ಮಾಡ್ತಿದ್ರು. ಅಲ್ಲೆಲ್ಲ ಇದ್ದ ಯೋಗಿಗಳು, ತಪಸ್ವಿಗಳು ಬದ್ರಿನಾಥಕ್ಕೆ ಬಂದು ಈ ಬಾಲಯೋಗಿಯ ದರ್ಶನ ಮಾಡ್ತಿದ್ರು. ಎಷ್ಟೋ ಜನ ಯೋಗಿಗಳಿಗೆ ಈ ಬಾಲಗುರುವು ಶುಕಮುನಿಯಂತೆ ಸನತ್ಕುಮಾರಂತೆ ಕಂಡು ಬಂದಾಗ ತುಂಬ ಸಂತೋಷ ಆಗಿ ಹೋಗ್ಬಿಡುತ್ತೆ ಎಲ್ರಿಗೂ. ಹೀಗೆ ಶಂಕರರು ಬರಿತಾ ಇರ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಅವರು ಉಪನಿಷತ್ ಗ್ರಂಥವನ್ನು ರಚನೆ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಧನ್ಯವಾದಗಳು.